ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ಹಾಗೂ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ನಡೆಸಿದರು. ಮಂಗಳೂರಿನ ಕಾವೂರು ಜಂಕ್ಷನ್ನಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯು ನಡೆಯಿತು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ವೈ ಭರತ್ ಶೆಟ್ಟಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಇನಾಯತ್ ಅಲಿ, ಪುರುಷೋತ್ತಮ ಚಿತ್ರಾಪುರ, ಎಂಜಿ ಹೆಗ್ಡೆ, ಶಾಲೆಟ್ ಪಿಂಟೋ ಹಾಗೂ ಸುರತ್ಕಲ್ ಹಾಗೂ ಗುರುಪುರ ಬ್ಲಾಕ್ನ ಕಾಂಗ್ರೆಸ್ ಸಮಿತಿಯವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಾತಾಡುವಂತ ಭರತ್ ಶೆಟ್ಟಿ, ನಿಮಗೆ ನಾಚಿಕೆ ಆಗ್ಬೇಕು. ಇದು ನಿಮ್ಮ ಸಂಸ್ಕೃತಿಯ ಭರತ್ ಶೆಟ್ಟಿ, ನಾಚಿಕೆ ನಿಮಗೆ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಅಲ್ಲಿ ಕಟ್ಟಗಳಲ್ಲಿ ನಮ್ಮ ನವೀನ್ ಶೆಟ್ಟಿ ನಿಂತಿದ್ದಾರೆ, ಇಲ್ಲಿ ಗಿರೀಶ್ ಆಳ್ವಾರ್ ಇದ್ದಾರೆ, ಶಶಿಧರ್ ಗಡ್ಕರಿ ಇದ್ದಾರೆ, ಕಿಶೋರ್ ಶೆಟ್ಟಿ ಅವರು, ನಮ್ಮೆಲ್ಲ ಹಲವಾರು ನಾಯಕರಿದ್ದಾರೆ. ಇಲ್ಲಿ ನಮ್ಮೆಲ್ಲ ಅಲ್ಲಿ ಹಿಂದೆ ಚಂದ್ರಾಸ್ ಪೂಜಾರಿ ಅವರಿದ್ದಾರೆ. ನಾವೆಲ್ಲ ಸಣ್ಣ ಕಾರ್ಯಕರ್ತರು, ರಾಹುಲ್ ಗಾಂಧಿ ಬಿಡಿ, ನಾವೆಲ್ಲ ಕಾರ್ಯಕರ್ತರು. ನಿಮ್ಮ ಇಲ್ಲೇ 100 ಮೀಟರ್ ದೂರ ನಮ್ಮ ದೇಶದ ಪವಿತ್ರವಾದ ಭವನ ಸಂಸತ್ ಭವನ. ಯಾವ ರೀತಿ ಹಿಂದೂಗಳಿಗೆ ತಿರುಪತಿ ದೇವಸ್ಥಾನ ಪವಿತ್ರವಿದೆಯೋ, ಯಾವ ರೀತಿ ಮುಸ್ಲಿಮರಿಗೆ ಮಕ್ಕಾ ಇದೆ. ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸುತ್ತದೆ, ಹಿಂದೂ ಧರ್ಮ ಅಭಯವನ್ನು ನೀಡುತ್ತದೆ ಎಂದು ಸಾರಿ ಸಾರಿ ಹೇಳುವಾಗ ಪಾಪ ಭರತ್ ಶೆಟ್ಟಿಗೆ ಹಿಂದಿ ಭರತ್ ಶೆಟ್ಟಿಗೆ ಹಿಂದಿ ಬರುವುದಿಲ್ಲ. ಪಾಪ ಅವರು ಡಾಕ್ಟರ್ ಅಂತೆ. ಯಾವ ಡಾಕ್ಟರ್? ಮೀಸಲು. ಒಬ್ಬ ಹೇಳ್ತಾನೆ ಪೊಲೀಸರ ಕಾಲರ್ ಹಿಡಿ ಅಂತ, ಒಬ್ಬನು ಹೊಡೆದಾರಿ ಹೇಳ್ತಾರೆ, ಇನ್ನೊಬ್ಬರು ಏನ್ ಹೇಳ್ತಾರೆ, ನಮ್ಮ ನಾಯಕರಿಗೆ ಏನು ಅಂತ ಎಣಿಸಿದ್ದಾರೆ. ಇವರು ಏನು ಒಂದು ಮನುಷ್ಯತ್ವ ಇಲ್ವಾ ಇವರಿಗೆ? ಇವರ ಮನೆಯಲ್ಲಿ ಇವರು ಇದೇ ರೀತಿಯ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ ಅಂತ ಕೇಳಿಕೆ ನಾನು ಇಚ್ಛಿಸ್ತೇನೆ. ಇದೇ ಭರತ್ ಶೆಟ್ಟಿ ಅವರೇ, ಮುಂದಿನ ದಿನದಲ್ಲಿ ತಾವು ನೆನಪಿಡಿ, ನಿಮ್ಮದೇ ಇದೇ ಅನಂತಕುಮಾರ್ ಹೆಗ್ಡೆ, ಇದೇ ಪ್ರತಾಪ್ ಸಿಂಹ, ಇದೇ ಈಶ್ವರಪ್ಪ, ಇಂಥ ಬೊಗಳೆ ಬಿಟ್ಟು ಬಿಟ್ಟು ಏನಾಗಿದ್ದಾರೆ, ಇವತ್ತು ಮೂಲೆ ಗುಂಪಾಗಿದ್ದಾರೆ. ತಮಗೂ ಒಂದು ದಿನ ಇದೇ ಪರಿಸ್ಥಿತಿ ಅಲ್ವಾ? ನಾನು ಕೇಳಲು ಬಯಸ್ತೇನೆ, ಮಹಿಳೆ ಇದ್ದು ಹೌದಾ ಅಲ್ವಾ? ಭರತ್ ಶೆಟ್ಟಿ ಅವರೇ, ಕಳೆದ ಒಂದು ವಾರದಲ್ಲಿ ನೀವು ಮಾಡಿದ ಕೆಲಸ ಏನು? ನಮ್ಮೆಲ್ಲರ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ಉಚ್ಚವಾಗಿ ಮಾತಾಡಿದಂತಹ ಪೆದ್ದ ಭರತ್ ಶೆಟ್ಟಿ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಇನ್ನು ಮುಂದೆಯೂ ಅವರ ವಿರುದ್ಧ ಹೋರಾಟ ಮಾಡಿ, ಇದು ಮುಂದೆ ಬರುವ ಚುನಾವಣೆಯಲ್ಲಿ ಅವರನ್ನು ಮನೆಗೆ ಕಳಿಸುವ ಕೆಲಸವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ ಎಂಬ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.